ಎಲ್ಲರಿಗೂ ನಮಸ್ಕಾರ. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಲಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾವಧೂತ ಸ್ವಾಮೀಜಿಯವರು ಮತ್ತೆ ನಿಶ್ಚಲಾನಂದ ಸ್ವಾಮೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಾಡನ್ನು ಕಟ್ಟಿ ಎಲ್ಲ ಜಾತಿ ವರ್ಗದವರು ಇಲ್ಲಿ ಜೀವನ ನಡೆಸಬೇಕು, ಅವರು ಬದುಕಿನಲ್ಲಿ ಬಾಳಬೇಕು ಅಂತೇಳಿ ಸಾಕಷ್ಟು ಪೇಟೆಗಳನ್ನು, ಚಿಕ್ಕಪೇಟೆ ಇರ್ಬೋದು, ಬಳೆಪೇಟೆ ಇರ್ಬೋದು, ತಿಗಡ್ರಪೇಟೆ ಇರ್ಬೋದು, ಕಾಟನ್ ಪೇಟೆ ಇರ್ಬೋದು, ಕಬ್ಬನ್ ಪೇಟೆ ಇರ್ಬೋದು, ಎಲ್ಲ ಥರದ ಪೇಟೆಗಳನ್ನು ಕಟ್ಟಿ ಆಯಾ ಜನಾಂಗದವರು ಬದುಕಿ ಬಾಳಬೇಕು ಅಂತೇಳಿ ಅವ್ರ ಪೇಟೆಗಳನ್ನು ಕಟ್ಟಿದ್ದಾರೆ. ಅಂಥ ಒಂದು ಮಹಾಪುರುಷ ಜಯಂತ್ಯೋತ್ಸವಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲ ಕುಲಬಾಂಧವರು ಮತ್ತು ಬೇರೆ ಕುಲಬಾಂಧವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಕೆಂಪೇಗೌಡರು ಈ ಬೆಂಗಳೂರು ನಾಡನ್ನು ಕಟ್ಟಿ ಇವತ್ತು ಏನು ನಾವೆಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಕೂಡ ನಾವೇ ಪುಣ್ಯವಂತರು. ಬೇರೆ ಇವತ್ತು ಹೊರ ರಾಜ್ಯಗಳಿಂದ ಬೆಂಗಳೂರು ನಗರಕ್ಕೆ ಬಂದು, ಹೊರ ರಾಜ್ಯ ಒಂದೇ ಅಲ್ಲ ಹೊರ ದೇಶಗಳಿಂದ ಕೂಡ ಬೆಂಗಳೂರು ನಗರವನ್ನು ನೋಡಿ ಭಾಳ ಚೆನ್ನಾಗಿದೆ, ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ, ITBT ಸಿಟಿ ಅಂತೇಳಿ ಇವತ್ತು ಜನ ಬಂದು ಇಲ್ಲಿ ವಾಸ ಮಾಡಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದಾರೆ. ಇವತ್ತು ಅಂಥ ಒಂದು ನಾಡನ್ನು ಕಟ್ಟಿದಂಥ ಮಹಾನ್ ಪುರುಷರು ಕೆಂಪೇಗೌಡರು. ಅದಲ್ಲದೆ ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನು, ಸಾಕಷ್ಟು ಕೆರೆಗಳನ್ನು ಕಟ್ಟಿ ರೈತಾಪಿ ಜನರಿಗೆ ಅನುಕೂಲ ಆಗೋ ಥರ ಮತ್ತು ಎಲ್ಲ ಕೆರೆಗಳನ್ನು ಕಟ್ಟಿ ಇವತ್ತು ಕೆಂಪೇಗೌಡರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದನ್ನೆಲ್ಲ ನಾವು ಇವತ್ತು ಕೆಂಪೇಗೌಡರು ಏನು ಮಾಡಿದ್ದಾರೆ ಅದನ್ನೆಲ್ಲ ಕೂಡ ನಾವು ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು ಅನ್ನತಕ್ಕಂಥದ್ದು ನಮ್ಮ ಕುಲಬಾಂಧವರಲ್ಲ ಅಲ್ಲ, ಎಲ್ಲ ಜನಾಂಗದವರು ಕೂಡ ಆ ಮನಸ್ಸು ಬರಬೇಕು. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ, ಇವತ್ತು ಕೆಂಪೇಗೌಡರು ಕಟ್ಟಿದಂಥ ನಾಡನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸುವಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಸುಮ್ನಹಳ್ಳಿನಲ್ಲಿ ದೊಡ್ಡ ಮೈದಾನದಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಗುದ್ಲಿ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ವಹಿಸ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕುಲಬಾಂಧವರಾದಂಥ ದೇವೇಗೌಡರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಮತ್ತು ಕುಮಾರಣ್ಣವ್ರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ನಮ್ಮ ರಾಮಲಿಂಗಾರೆಡ್ಡಿಯವರು, ಮತ್ತು ಶರತ್ ಬಚ್ಚೇಗೌಡರು, ಚೆಲುವರಾಯ ಸ್ವಾಮಿ ಅವರು, ಕೃಷ್ಣ ಬೈರೇಗೌಡರು, ಮತ್ತು ST ಸೋಮಶೇಖರ್ ಅವರು, ಆ ಭಾಗದ ಶಾಸಕರಾದಂಥ ಗೋಪಾಲಯ್ಯನವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಎಲ್ಲರೂ ಜನಾಂಗದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗಿರಬೇಕು. ರಾಜಕೀಯ ಬೇರೆ, ಈ ಒಂದು ಜಯಂತ್ಯೋತ್ಸವ ಬೇರೆ, ನಾವನ್ನೆಲ್ಲ ರಾಜಕೀಯ ಮರೆತು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಕೆಲಸವನ್ನು ಮಾಡಬೇಕಾಗಿದೆ. ಆದ್ದರಿಂದ ನಾನು ನಮ್ಮೆಲ್ಲ ಕುಲಬಾಂಧವರಲ್ಲಿ ಮನವಿ ಮಾಡ್ತೇನೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ.